ಹಲೋ ಎವ್ರಿವನ್, ವೆಲ್ಕಮ್ ಟು ರತ್ವ ವ್ಲಾಗ್ಸ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇದು ಹೊಸ ವರ್ಷ ಆಗಿರೋದ್ರಿಂದ ಫ್ಯಾಮಿಲಿ ಎಲ್ಲ ಸೇರಿ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ವಿ. ಬೆಳಿಗ್ಗೆ ಬೇಗ ಎದ್ದು ಎಲ್ಲರಿಗೂ ಒಂದು ಕಾಫಿ ಟೀ ಅಥವಾ ಏನಾದ್ರು ಕುಡಿಯುವಂಥ ಹವ್ಯಾಸ ಇದ್ದೇ ಇರುತ್ತೆ. ಸೊ ನಾನೊಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕಾಗಿ ಒಂದು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಹಾಗೆ ಮೆಣಸು, ಹಾಗೆ ಶುಂಠಿ, ಹಾಗೆ ಬೆಟ್ಟದ ನೆಲ್ಲಿಕಾಯಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ನಿಂಬೆಹಣ್ಣು ಸೊ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಾಗ ಹೀಗಿರುತ್ತೆ. ಅದನ್ನು ಶೋಧಿಸ್ಕೊಂಡು ಅದಕ್ಕೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ಕಿನ್ಗೆ ತುಂಬ ಒಳ್ಳೆಯದು, ಹೈಡ್ರೇಟ್ ಆಗಿರುತ್ತೆ. ಹಾಗೆ ಟ್ರೈನ್ಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ಟ್ರೈನ್ಗೆ ಬೆಳಿಗ್ಗೆ ಇನ್ನೂ ಆಗ್ತಾನೆ ಬೆಳಗಾಗ್ತಿತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂ ಅಂತೂ. ಇದು ಟ್ರೈನಲ್ಲಿ ಹೋಗ್ಬೇಕಾದ್ರೆ ತೆಗೆದಿರುವಂಥ ಕ್ಲಿಪ್ಪಿಂಗ್ ಆಗಿರುತ್ತೆ. ಬೆಟ್ಟ ರೀಚ್ ಆದ್ವಿ ಬೆಳಿಗ್ಗೆ. ಅದಾದಮೇಲೆ ತಾಯಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ತುಂಬ ಜನ ರಶ್ ಇದ್ದರು. ಅಲ್ಲಿಂದ ಪ್ರಸಾದ ಸಿಕ್ತು, ಪ್ರಸಾದ ಸ್ವೀಕರಿಸಿ ಹಾಗೆ ಹೊರಡ್ತಿದ್ವಿ. ಅಲ್ಲಿಂದ ಹೊರಡಬೇಕಾದ್ರೆ ಈ ಕಡೆ ಬಂದ್ವಿ. ಹಾಗೆ ಸ್ವಲ್ಪ ವೀಡಿಯೋಸ್ನ ಹಾಕೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೆ. ಸೊ ಹಾಗೆಯೇ ಅಲ್ಲಿ ಹೋದಾಗ ಏನು ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿರಲ್ಲ, ಬಟ್ ಅಲ್ಲಿ ತೊಗೋಬೇಕಂತ ಅನಿಸುತ್ತೆ. ಬಟ್ ಎಲ್ಲನೂ ತೊಗೊಳಕ್ಕಾಗಲ್ವಲ್ಲ. ಸೊ ನಮಗೇನು ಬೇಕಾಗಿರುತ್ತೆ, ಏನು ನೆಸೆಸಿಟಿ ಇರುತ್ತೆ, ಸೊ ಅದನ್ನು ತೊಗೋಬೇಕಾಗತ್ತೆ. ಹಾಗೆ ತೊಗೊಂಡು ಹೊರಡ್ತಿದ್ವಿ. ಇಲ್ಲಂತೂ ಬಾರ್ಗಿನ್ ಅಂತೂ ಮಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಬಾರ್ಗಿನ್ ಮಾಡಿದೆ ಅಂತೂ ಕೊಡೋಕ್ಕೆ ಅವ್ರು ಹೇಳ್ದಷ್ಟೇ ಕೊಡೋಕ್ಕಂತೂ ಆಗಲ್ಲ. ಸೊ ಇದು ಬೆಟ್ಟ ಇಳಿತಾ ಇರೋ ವ್ಯೂ ಆಗಿರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ನೋಡೋದಕ್ಕೆ ಆಗಲಿ ಏನೇ ಆಗಿರಲಿ. ಸೊ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹೋಗಿದ್ದ ಕಾರಣ ನಾವು ಜಾಸ್ತಿ ಶೂಟ್ ಮಾಡ್ಕೋಕ್ಕಾಗಿಲ್ಲ. ಬೆಟ್ಟ ಇಳಿದು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೊರಡ್ವಿ. ಥ್ಯಾಂಕ್ ಯು.